ನಮಸ್ಕಾರ ಸ್ನೇಹಿತರೆ, ಟ್ರೆಂಡ್ಸ್ ಇನ್ ಚಾನೆಲ್ಗೆ ಸ್ವಾಗತ. ಬಿಗ್ ಬಾಸ್ನ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಸೈಡಲ್ಲಿ ಕಾಣುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಇಂದಿನ ಬಿಗ್ ಬಾಸ್ ಸೀಸನ್ 11 ಪ್ರೊಮೋ ಬಂದಿದ್ದು, ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ತುಂಬಾ ರೋಮಾಂಚಕರವಾಗಿರಲಿದೆ ಅನ್ನಿಸುತ್ತೆ. ಪ್ರೊಮೋದಲ್ಲಿ ಸ್ಪರ್ಧಿಗಳಿಗೆ ನಾಮಿನೇಷನ್ ಟಾಸ್ಕ್ ಹೇಗಿದೆ ಎಂಬುದು ಸ್ಪಷ್ಟವಾಗಿದೆ. ಪ್ರೊಮೋದಲ್ಲಿ ನಾವು ನೋಡಿದಂತೆ ನಾಮಿನೇಷನ್ ಪ್ರಕ್ರಿಯೆ ಈ ಬಾರಿ ಕಷ್ಟಮಯ, ಏಕೆಂದರೆ ಸ್ಪರ್ಧಿಗಳು ನೀರು ತುಂಬಿದ ಟ್ಯಾಂಕಿನಿಂದ ಹಗ್ಗವನ್ನು ಬಿಡಿಸಿಕೊಂಡು ಮೊದಲು ತ್ರಿಶೂಲವನ್ನು ಹಿಡಿಯುವವರು ಟಾಸ್ಕ್ ಗೆಲ್ಲುತ್ತಾರೆ. ಈ ಟಾಸ್ಕ್ನಲ್ಲಿ ಪ್ರಮುಖ ಟ್ವಿಸ್ಟ್ ಏನೆಂದರೆ, ತ್ರಿಶೂಲ ಹಿಡಿಯುವವರು ಯಾರನ್ನಾದರೂ ನಾಮಿನೇಷನ್ ಮಾಡಬೇಕಾಗುತ್ತದೆ. ಹಾಗಾಗಿ ನನ್ನ ಪ್ರಕಾರ ಯಮುನಾ ಅವರು ಕೂಡ ಈ ಟಾಸ್ಕ್ ಗೆದ್ದಂತೆ ಕಾಣುತ್ತಾರೆ, ಏಕೆಂದರೆ ತ್ರಿಶೂಲ ಅವಳ ಕೈಯಲ್ಲಿ ಇದ್ದು ಅವರು ಗೌತಮಿ ಅವರನ್ನು ನಾಮಿನೇಟ್ ಮಾಡಿರಬಹುದು ಎಂದು ನಾವು ಊಹಿಸಬಹುದು. ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ಬಹಳ ವಿಶೇಷವಾಗಿದ್ದು, ಓಪನ್ ನಾಮಿನೇಷನ್ ನಡೆದಿದೆ. ಎಲ್ಲರ ಎದುರಲ್ಲಿಯೇ ಬಿಗ್ ಬಾಸ್ ಸ್ಪರ್ಧಿಗಳು ನಾಮಿನೇಟ್ ಮಾಡ್ತಾರೆ. ಓಪನ್ ನಾಮಿನೇಷನ್ ಎಂದ ಮೇಲೆ ಜಗಳಗಳು ಇರುವುದು ಖಚಿತ, ಏಕೆಂದರೆ ಇದರಿಂದ ಪ್ರತ್ಯಕ್ಷವಾಗಿ ವೈಮನಸ್ಸು ಉಂಟಾಗುತ್ತದೆ. ಈ ಸನ್ನಿವೇಶ ಬಿಗ್ ಬಾಸ್ ಪ್ರೇಕ್ಷಕರಿಗೆ ವಿಶೇಷ ಎಂಟರ್ಟೈನ್ಮೆಂಟ್ ಕೊಡುವುದು ಪಕ್ಕ. ಯಮುನಾ ಅವರು ಗೌತಮಿ ಅವರನ್ನು ನಾಮಿನೇಟ್ ಮಾಡಿ, ನೀವು ಸ್ವರ್ಗವಾಸಿಯವರಿಗಿಂತ ನರಕವಾಸಿಗಳ ಜೊತೆ ಹೆಚ್ಚು ಸಮಯ ಕಳೆಯುತ್ತೀಯಾ ಅಂತ ಹೇಳಿದ್ದು, ಇದರಿಂದ ನರಕವಾಸಿಗಳಲ್ಲಿ ಅಸಹನೆ ಉಂಟಾಗಿದೆ. ಹಾಗಾಗಿ ಶಿಶಿರ್ ಅವರು ಯಮುನಾ ಅವರ ವಿರುದ್ಧ ನೇರ ಜಗಳ ಆರಂಭಿಸಿದ್ದಾರೆ. ಪ್ರೊಮೋದಲ್ಲಿನ ದೃಶ್ಯವನ್ನು ನೋಡಿದಾಗ ಈ ಜಗಳ ಹೆಚ್ಚು ಜೋರಾಗಿ ನಡೆದಿರುವಂತೆ ಕಾಣುತ್ತಿದೆ. ಪ್ರೊಮೋದಲ್ಲಿ ನಮಗೆ ಕಾಣಿಸಿದಂತೆ ಯಮುನಾ ಅವರ ಹೆಸರು 1 ಬಾರಿ, ಭವ್ಯ ಅವರ ಹೆಸರು 2 ಬಾರಿ ಮತ್ತು ಗೌತಮಿ ಅವರ ಹೆಸರು 2 ಬಾರಿ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಕೇಳಿಬಂದಿದೆ. ಇದರಿಂದ ಯಾರೆಲ್ಲ ನಾಮಿನೇಟ್ ಆಗಿರಬಹುದು ಎಂದು ಕಣ್ಮುಚ್ಚಿ ತೀರ್ಮಾನ ಮಾಡುವುದು ಕಷ್ಟ. ಆದರೆ ಯಾರು ನಾಮಿನೇಟ್ ಆಗಬಹುದು ಎಂಬುದನ್ನು ತಿಳಿಯಲು ಈ ದಿನದ ಬಿಗ್ ಬಾಸ್ ಸಂಚಿಕೆಯನ್ನು ಕಾದು ನೋಡಬೇಕಾಗಿದೆ. ಇನ್ನು ಇದು ಕೇವಲ ಮೊದಲನೇ ವಾರ, ಆದರೆ ಬಿಗ್ ಬಾಸ್ ಮನೆಯಲ್ಲಿ ಈಗಾಗಲೇ ಜಗಳದ ಹಾವಳಿಯೇ ಶುರುವಾಗಿದ್ದು, ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಕುತೂಹಲವಂತಾದ ಘಟನೆಗಳು ನಮ್ಮ ಮುಂದೆ ಬರುವವು. ಈ ಬಿಗ್ ಬಾಸ್ ಸೀಸನ್ 11 ಹೇಗಿರಬಹುದು ಎಂಬುದನ್ನು ನೀವೇ ಊಹಿಸಿ. ಹಾಗೆ ನಿಮ್ಮ ಅಭಿಪ್ರಾಯ ಮತ್ತು ಫೇವರೇಟ್ ಸ್ಪರ್ಧಿಗಳನ್ನು ಕಾಮೆಂಟ್ಗಳಲ್ಲಿ ಹಂಚಿಕೊಳ್ಳಿ. ಟ್ರೆಂಡ್ಸ್ ಇನ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಬಿಗ್ ಬಾಸ್ನ ಪ್ರತಿಯೊಂದು ಮಾಹಿತಿ ಟ್ರೆಂಡ್ಸ್ ಇನ್ ಚಾನೆಲ್ನ ಮುಖಾಂತರ ತಿಳಿಯಿರಿ.